ಅಲ್ಲೇ ಪ್ರಿಯ ವೀಕ್ಷಕರೇ, ಈ ಸುದ್ದಿ ಕೇಳಿದ್ರೆ ನೀವು ಬೇಚಿ ಬೀಳ್ತೀರಾ ಕಣ್ರಿ. ಇದು ಅಂತಿಂತ ಸುದ್ದಿ ಅಲ್ವೇ ಅಲ್ಲ, ಇಡೀ ರಾಜ್ಯವೇ ಬೇಚಿ ಬೀಳಿಸುವಂತ ಸುದ್ದಿ ಕಣ್ರಿ. ಪಬ್ಲಿಕ್ ನೆಕ್ಸ್ಟ್ ಇಲ್ಲಿ ನಡೆದಿದ್ದಾದ್ರೂ ಏನ್ ಗೊತ್ತಾ, ಈ ಲೋಗೋ ನನ್ನ ಕೈಗಾದ್ರೂ ಬಂದಿದ್ದಾದ್ರೂ ಯಾಕೆ ಗೊತ್ತಾ? ಹೇಳ್ತಾರೆ ಇಲ್ಲೇ ಚೈತನ್ಯ. ಕ್ಯಾಮ್ರಾ ಆ ಕಡೆ ಹಂಗೇ ಟರ್ನ್ ಆಗ್ಬಿಡ್ಲಿ. ಎಲ್ಲರೂ ಕೂಡ ಆಶ್ಚರ್ಯಪಟ್ರ, ಏನು ಇವತ್ತು ಚೈತನ್ಯ ಇಲ್ಲ, ಯಾರೋ ಬೇರೆ ಮಾಡ್ತಾ ಇದ್ದಾರೆ ಅಂತ ಹೇಳಿ. ಇಲ್ಲ ಇಲ್ಲ, ನಾನು ಅವಾಗಲೇ ಹೇಳಿದಾಗೆ ಕಾಮಿಡಿ ಕಿಲಾಡಿ ಸೆಟ್ಟಲ್ಲಿದ್ದಾನೆ ನಮ್ಮ ಸಾಗರ್ ತುರುವೇಕೆರೆ ಅವರು. ಎಲ್ರಿಗೂ ಗೊತ್ತಿದೆ ಅವ್ರ ವಾಯ್ಸ್ ಅಂತೂ ಸಿಕ್ಕಾಪಟ್ಟೆ ಚೆನ್ನಾಗಿ. ನೆಕ್ಸ್ಟ್ ನಾನು ಹೋದಾಗೆ ನನ್ನ ವಾಯ್ಸಲ್ಲೂ ನೆಕ್ಸ್ಟ್ ಮಾಡಿಫೈ ಮಾಡ್ತಾರೆ ಅವರು ಅಲ್ವಾ? ನನ್ನ ವಾಯ್ಸ್ ಬರಲ್ಲ. ಅಲ್ಲ, ನಿಮ್ಮ ವಾಯ್ಸ್ ಮಾಡ್ಬೋದು, ಬಟ್ ನಾನು ಮಾಡಲ್ಲ. ಅವ್ರು ಮಾಡಲ್ಲ ನೋಡಿ. ಯಾಕೆ ಸರ್? ನಿಮ್ಗೆ ತುಂಬ ಚೆನ್ನಾಗಿದೆಯಲ್ಲ ವಾಯ್ಸು, ಹಾಗಾಗಿ ಅಷ್ಟು ಬೇಗ ವಾಯ್ಸ್ ಬಗ್ಗೆ ಗಮನ ಕೊಡೋಕ್ಕಾಗಲ್ಲ. ಜಸ್ಟ್ ಕಲ್ಲು ಹೊಡೆದದ್ದು, ನೆಕ್ಸ್ಟ್ ನನ್ನ ಹತ್ರ ಮಾಡಿಸ್ಬಾರ್ದಲ್ವಾ, ಅದಕ್ಕೆ. ಏಸ್ ನಮ್ಮ ಕಾಮಿಡಿ ಕಿಲಾಡಿ ಮೆಗಾ ಆಡಿಷನಲ್ಲಿ ತನ್ನದೇ ವಾಯ್ಸ್ ಮುಖೇನ ಎಲ್ಲರನ್ನೂ ಕೂಡ ರಂಜಿಸಿರುವಂಥವರು ಸಾಗರ್ ತುರುವೇಕೆರೆ ಅವರು ನಮ್ಮ ಪಬ್ಲಿಕ್ನೆಸ್ ಜೊತೆ ಇವತ್ತು ಮಾತಾಡಲಿಕ್ಕಿದ್ದಾರೆ. ಎಸ್, ಮೊದಲಿಗೆ ಇಂಟ್ರೊಡಕ್ಷನಲ್ಲೇ ಅಲ್ಲಲ್ಲಲ್ಲ ಅಂಥೇಳಿ ಎಲ್ಲರನ್ನೂ ಕೂಡ ಬೆಚ್ಚಿ ಬೀಳಿಸಿದ್ದೀರಾ. ವಾಯ್ಸ್ ಅನ್ನುವಂಥದ್ದು ಪ್ರತಿಯೊಬ್ಬ ಮನುಷ್ಯನಿಗೂ ಕೂಡ ತುಂಬಾ ಇಂಪಾರ್ಟೆಂಟ್. ಅದರಲ್ಲಿ ನಿಮ್ಮದು ವಾಯ್ಸ್ ನಿಮಗೆ ಅದೃಷ್ಟ ಅಂತ ಹೇಳ್ಬೋದು. ಏನು ಹೇಳ್ತೀರಾ? ನಿಜವಾಗ್ಲೂ ಕೂಡ ತುಂಬಾ ಖುಷಿಯಾಗುತ್ತೆ. ಯಾಕಂದರೆ ಮಿಮಿಕ್ರಿ ಅನ್ನೋದು ಒಂದು ಅದ್ಭುತವಾದ ಕಲೆ. ಇಲ್ಲಿ ಯಾರು ಕೂಡ ಗುರುಗಳಿರೋದಿಲ್ಲ, ನಮಗೆ ನಾವೇ ಕಲ್ತ್ಕೋಬೇಕಾಗತ್ತೆ. ಅಂಥ ಒಂದು ಕಲೆಯನ್ನು ನನಗೆ ಒಲಿದು ಬಂದಿರೋದು ನನ್ನ ಪೂರ್ವಜನ್ಮದ ಪುಣ್ಯ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಓಕೆ, ಪೂರ್ವಜನ್ಮದ ಪುಣ್ಯ ಅಂತ ಹೇಳಿದ್ರಿ. ಫ್ಲ್ಯಾಶ್ ಬ್ಯಾಕ್. ಓಕೆ. ಎಸ್, ಮಿಮಿಕ್ರಿ ಅದೇ ನಾನು ಆವಾಗಲೇ ಹೇಳಿದಾಗೆ ಎಲ್ರಿಗೂ ಬರಲ್ಲ ಅದು ಅಲ್ವಾ. ಒಬ್ಬರನ್ನ ನೋಡಿ ಅಥವಾ ನಾವೇ ಮನೇಲಿ ಪ್ರಾಕ್ಟೀಸ್ ಮಾಡಿಕೊಂಡು ಕಲಿಬೇಕಾಗಿರುವಂಥ ವಿಷಯ ಇದು. ಪೂರ್ವಜರಿಗೆ ಬಂದ್ರಿ, ಯಾರು ನಿಮ್ಮ ಮನೇಲಿ ಯಾರು ಮಾಡ್ತಾಯಿದ್ರು ಈ ರೀತಿ ಮಿಮಿಕ್ರಿ ಎಲ್ಲ? ಆ್ಯಕ್ಚುಲಿ ನಮ್ಮ ತಂದೆಯವರು ಅವಾಗವಾಗ ಮಾಡ್ತಾ ಇದ್ರಂತೆ. ಅವಾಗ ಮಿಮಿಕ್ರಿ ನಾವು ಇವ್ರು ಹೆಂಗೆಂಗೋ ಮಾತಾಡ್ತಾರಲ್ಲಪ್ಪ. ಓಕೆ, ಮಿಮಿಕ್ರಿ ಮಾಡ್ತಾ ಇದ್ರಂತೆ. ಅದರಲ್ಲೂ ನಮ್ಮ ಅಪ್ಪಾಜಿ ಅವಾಗ ಧೀರೇಂದ್ರ ಗೋಪಾಲ್ ಅವ್ರದ್ದು ಕ್ಯಾಸೆಟ್ಗಳು ಬರೋದು ಮನೆಯಲ್ಲಿ. ಧೀರೇಂದ್ರ ಗೋಪಾಲ್ ಅವ್ರದ್ದು, ಆಮೇಲೆ ಕೆಲವೊಂದು ವಾಯ್ಸ್ಗಳು ಆಡಿಯೋಗಳು ಬಿಡ್ತಾಯಿದ್ರು. ಅದನ್ನು ನೋಡ್ಕೊಂಡು ನಮ್ಮ ತಂದೆ ಮಾಡ್ತಾ ಇದ್ರಂತೆ. ಆವಾಗ ನಾನು ಕೂಡ ಹಾಗೆ ಒಂದು ಪ್ರಯತ್ನ ಪಡಬಾರ್ದು ಅಂತ ಹೇಳಿಬಿಟ್ಟು ಫಸ್ಟು ಶಂಕರ್ನಾಗ್ ಸರ್ದು ಟ್ರೈ ಮಾಡಿದೆ ಮಿಮಿಕ್ರಿ. ಯಾವ ರೀತಿ ಟ್ರೈ ಮಾಡಿದ್ರಿ? ಶಂಕರ್ನಾಗ್ ಸರ್ ಅವ್ರದ್ದು ಒಂದು ವಾಯ್ಸ್ ಅಂತಂದರೆ ಅವ್ರ ನಗು ನೋಡಿ ಎಷ್ಟು ಚೆನ್ನಾಗಿದೆ. ನಮಸ್ಕಾರ ನಮಸ್ಕಾರ ನಮಸ್ಕಾರ. ಪಬ್ಲಿಕ್ ನೆಕ್ಸ್ಟ್ ಟಿವಿಯ ಎಲ್ಲ ವೀಕ್ಷಕರಿಗೆ ಈ ಶಂಕರಣ ಮಾಡುವಂಥ ನಮಸ್ಕಾರಗಳು. ತುಂಬಾ ಖುಷಿ ಆಗ್ತಾ ಇದೆ, ತುಂಬಾ ಆನಂದವಾಗ್ತಾ ಇದೆ. ಈ ಥರ ಆ ಥರ ಶುರು ಮಾಡಿದ್ದು. ಬಟ್ ನಮ್ಮ ತಂದೆ ಧೀರೇಂದ್ರ ಗೋಪಾಲ್ ಅವ್ರ ವಾಯ್ಸ್ ಎಲ್ಲ ಕೇಳ್ತಾ ಇದ್ರು, ಮಾಡ್ತಾ ಇದ್ರಂತೆ. ಏನು ಶಿವ, ಏನು ನೋಡ್ತಾ ಇದ್ದಿಲ್ಲ? ಭಾರಿ ಖುಷಿ ಆಗ್ತೈತಪ್ಪ ನೀನು ನೋಡಿದ್ರೆ. ಮಿಂಚಂಬೋತ್ಲಿ ಮಿಂಚುತ್ತಾ ಇದೆಯಲ್ಲ, ಏನಪ್ಪ ಸಮಾಚಾರ? ಹಿಂಗೆ ಅವ್ರ ವಾಯ್ಸು ಟ್ರೈ ಮಾಡ್ತಾ ಮಾಡ್ತಾ ಶಂಕರ್ನಾಗ್ ಸರ್ದು ಒಂದೊಂದೇ ವಾಯ್ಸ್ಗಳು ಕಲ್ತ್ಕೊಂಡು ಮಿಮಿಕ್ರಿ ಬಂದಿದೆ. ಇವಾಗ ಬೈ ಬರ್ತೆ ನಿಮಗೆ ಈ ಮಿಮಿಕ್ರಿ ಅನ್ನೋದು ಬಂದಿದೆ ಅಂತ ಹೇಳ್ಬೋದು ಅಲ್ವಾ? ಸ್ಕೂಲಲ್ಲಾಗಿರ್ಬೋದು, ಕಾಲೇಜಲ್ಲಾಗಿರ್ಬೋದು, ಯಾವತ್ತಾದರೂ ಟೀಚರ್ಗಾಗಿರ್ಬೋದು, ಸರ್ಗಾಗಿರ್ಬೋದು ಯಾಮಾರಿಸಿದ್ಯಾ? ಬೇರೆಯವರ ವಾಯ್ಸಲ್ಲಿ ನೀವು ಮಿಮಿಕ್ರಿ ಮಾಡಿ ಬೇರೆಯವ್ರಿಗೆ ಪೆಟ್ಟು ತಿನ್ನಿಸಿದ್ದು ಏನಾದರೂ ಇದೆಯಾ? ನೆನಪಿದೆಯಾ ಚೈಲ್ಡ್ಹುಡ್ ಬ್ಯಾಕ್? ಚೈಲ್ಡ್ಹುಡ್ಡಲ್ಲಿ ಅಂದರೆ ನಮ್ಮ ಸ್ಕೂಲಲ್ಲಿ ಮಾಸ್ಟ್ರುಗಳದ್ದು ಕೆಲವೊಂದು ವಾಯ್ಸ್ಗಳನ್ನ ಹೇಳ್ತಾರೆ. ನೀನು ತಾರಲೆ ಹಿಡ್ಕೊಂಡು ಅಂತ ಬೈಯೋರು ಬಂದು ಅವ್ರ ವಾಯ್ಸ್ನ ಇಮಿಟೇಷನ್ ಮಾಡ್ಕೊಂಡು ಎಲ್ರಿಗೂ ಭಯ ಬೀಳಿಸ್ತಾಯಿದ್ರು. ಏನು ಹೇಳ್ತಾ ಇದ್ರು ನಿಮ್ಮ ಫ್ರೆಂಡ್ಸ್ ಎಲ್ಲ ಆವಾಗ ತುಂಬ ಖುಷಿ ಆಗ್ತಾಯಿದ್ರು. ಬಟ್ ಇಲ್ಲಿವರೆಗೂ ಬರ್ತೀನಿ ಅಂತ ಅವ್ರು ಯಾರೂ ಅಂದ್ಕೊಂಡಿರಲಿಲ್ಲ. ಯಾಕಂದರೆ ನಮ್ಮದು ತುರುವೇಕೆರೆ ಅನ್ನೋ ಒಂದು ತಾಲೂಕು, ಅಲ್ಲಿ ತಲವಾರನಹಳ್ಳಿ ಅನ್ನೋ ಒಂದು ಪುಟ್ಟ ಗ್ರಾಮ, ಒಂದು 30ರಿಂದ 40 ಮನೆ. ಅದರಲ್ಲೂ ನಮ್ಮ ಮನೆ ಬಂದು ತೋಟದಲ್ಲಿರೋದು, ತೋಟದ ಮನೆ. ಪ್ರಾಣಿ ಪಕ್ಷಿಗಳ ಜೊತೆ ಮಾತಾಡಿ ಮಿಮಿಕ್ರಿ ಅಲ್ಲೇ ಕಲ್ತ್ಕೊಂಡ್ಬಿಟ್ಟೆ. ಬಟ್ ಆ ಒಂದು ಊರಿಂದ ಇವತ್ತು ಈ ಕರ್ನಾಟಕದ ಅತಿ ದೊಡ್ಡ ವೇದಿಕೆ ಅಂದರೆ ಅದು ಜೀ ಕನ್ನಡ ಮಾಡುವಂಥ ಒಂದು ವೇದಿಕೆ. ಅಂಥ ಒಂದು ವೇದಿಕೆಗೆ ಬರ್ತೀನಿ ಅಂತ ಅಂದ್ಕೊಂಡಿರಲಿಲ್ಲ. ಎಲ್ಲರೂ ತುಂಬ ಖುಷಿ ಆಗ್ತಾರೆ. ನಾವು ಆವಾಗಲೇ ಹೇಳಿದಾಗೆ ಮಿಮಿಕ್ರಿ ಅಂತ ಬಂದಾಗ ತುಂಬ ಜನದ್ದು ಮಿಮಿಕ್ರಿ ಮಾಡಿರ್ಬೋದು, ನೀವು ಇಮಿಟೇಟ್ ಮಾಡಿರ್ಬೋದು. ಎಷ್ಟು ಜನರು ಇಮಿಟೇಟ್ ಮಾಡಿದ್ದೀರಾ? ಎಷ್ಟು ವಾಯ್ಸ್ಗಳು ಗೊತ್ತಿದೆ? ಯಾರ್ದೆಲ್ಲ ಮಿಮಿಕ್ರಿ ಮಾಡ್ತೀರಾ ಅನ್ನುವಂಥದ್ದು? ಅಂದರೆ ತುಂಬ ವಾಯ್ಸ್ಗಳು ಮಾಡಿದ್ದೀನಿ. ಕಡಿಮೆ ಅಂದರೆ ಒಂದು 100 ವಾಯ್ಸ್ವರೆಗೂ ಮಾಡಿದ್ದೀನಿ. ಆದರೆ ನಾನು ವೇದಿಕೆಗಳಲ್ಲಿ ಮತ್ತು ಎಲ್ಲ ಕಡೆ ಹೋದಾಗ ಒಂದು ಮಿನಿಮಮ್ ಅಂದರೆ ಒಂದು 50 ವಾಯ್ಸ್ ಆದರೂ ಮಾಡಿರ್ತೀನಿ. 50 ವಾಯ್ಸ್ ಆದರೂ? ಹೌದು. ನಮಗೆ ಜೀ ಕನ್ನಡದಲ್ಲಿ ಬರುವಂತಹ ಕಾಮಿಡಿ ಕಿಲಾಡಿ ಅಂತ ಹೇಳಿ ಬಂದಾಗ ನಮಗೆ ನಮ್ಮ ತಲೆಗೆ ಹೋಗೋದು ಜಗ್ಗೇಶ್ ಸರ್. ಸೊ ಅವ್ರು ಮಾಡುವಂಥ
ಅವ್ರ ಮಾತು ಆಗಿರ್ಬೋದು, ಅವರ ನಟನೆ ಆಗಿರ್ಬೋದು ಎಲ್ಲವೂ ಕೂಡ ನಮಗೆ ನೆನಪಾಗುತ್ತೆ. ಮೇಘಾ ಆಡಿಷನ್ ಕೊಡ್ತೀರಾ, ಜಗ್ಗಿ ಸರ್ ಅವರು ನಿಮ್ಮನ್ನು ಇಮಿಟೇಟ್ ಮಾಡ್ತಾರೆ, ನೀವು ಮಾಡ್ತೀರಾ ಅವರನ್ನು. ಇವಾಗ ಜಗ್ಗಿ ಸರ್ ಸ್ಟೇಜಿಗೆ ಬಂದು ಸಾಗರನ್ನು ಹುಡುಕ್ತಾ ಇದ್ದಾರೆ. ಯಾವ ರೀತಿ ಹುಡುಕ್ತಾರೆ ಅಂತ ಹೇಳಿ ನಮ್ಮ ವೀಕ್ಷಕರಿಗೆ ಹೇಳಬೇಕು ನೀವು, ಅವ್ರದ್ದೇ ವಾಯ್ಸಲ್ಲಿ ಅವ್ರದ್ದೇ ಸ್ಟೈಲಲ್ಲಿ. ಓಕೆನಾ? ಆ ಟೈಪ್ ಈ ಟೈಪ್ ಥರ ಹೇಳಬೇಕು ಅಂದರೆ ಎಲ್ಲೋ ಅವನು ಸಾಗರ ತುರುವೇಕೆರೆ ಅವನು ಕಾಣ್ತಾನೆ ಇಲ್ವಲ್ಲ, ಏನೋ ಮೊದಲನೇ ದಿನ ಬಂದ ಮಿಮಿಕ್ರಿ ಮಾಡ್ದ, ಅದಾದಮೇಲೆ ಎಲ್ಲೋ ಅಲ್ಲಿ ಇಲ್ಲಿ ಕಾಣ್ತಾನೆ ಇಲ್ವಲ್ಲಪ್ಪ, ಅಲ್ಲೇ ಯಾವನೋ ಅವನು ಕರೆಸೋ ಇಲ್ಲಿ ಅವನ್ನ. ಆ್ಯಕ್ಚುಲಿ ಹೇಳಬೇಕು ಅಂದರೆ ಏನು ಕಾಮಿಡಿ ಕಿಲಾಡಿಗಳು ಒಂದು ಶೋ ಬರ್ತಾ ಇದೆ ಝೀ ಕನ್ನಡದಲ್ಲಿ. ಸುಮಾರು ನಮ್ಮ ಮೊದಲನೆಯ ಕಾಮಿಡಿ ಕಿಲಾಡಿಗಳು ಏನು ಬಂತೋ ಇದಕ್ಕೂ ಕೂಡ ಅದೇ ರೀತಿ ಪ್ರೋತ್ಸಾಹ ಬೇಕು. ಅಷ್ಟೇ ಅದ್ಭುತವಾದ ಕಲಾವಿದರನ್ನ ಇವತ್ತು ನಮ್ಮ ಝೀನವರು ಹುಡ್ಕೊಂಡು ಬಂದಿದ್ದಾರೆ. ಎಲ್ಲ ಕಲಾವಿದರಿಗೂ ರಾಘವೇಂದ್ರ ಸ್ವಾಮಿ ಒಳ್ಳೇದು ಮಾಡಲಿ. ನಮಸ್ಕಾರ. ಎಲ್ಲೋ ಜಗ್ಗಿ ಸರ್ ಬಂದಾಗಲೇ ಆಯಿತು ನಮಗೆ. ಓಕೆ, ಈ ಮಿಮಿಕ್ರಿ ಜರ್ನಿ ನಿಮ್ಮದು ಎಷ್ಟು ವರ್ಷದಿಂದ ಶುರುವಾಯಿತು? ಯಾವ ಏಜಲ್ಲಿ ಶುರು ಮಾಡಿದ್ರಿ ನೀವು ಅನ್ನುವಂಥದ್ದು? ಇದು ನಾನು 8th ಸ್ಟ್ಯಾಂಡರ್ಡ್ ಓದುವಾಗ ಕಲ್ತಿದ್ದು. ಬಟ್ ಆಗ ತುಂಬ ಕಷ್ಟಪಟ್ಟಿದ್ದೀನಿ. ಅಪ್ಪ ಅಮ್ಮ ಅನುಕೂಲಸ್ಥರಾಗಿದ್ದರೂ ಕೂಡ ನನಗೆ ಕಷ್ಟ ಗೊತ್ತಿರಲಿ ಅಂಥೇಳಿ ಮನೆ ಪೇಪರ್ ಹಾಕ್ಸೋದು ಅವೆಲ್ಲ ಮಾಡ್ತಾಯಿದ್ವು. ದಿನಕ್ಕೆ ಕಡಿಮೆ ಅಂದರೆ ಒಂದು 30-35-40 ಕಿಲೋಮೀಟ್ರ್ ಸೈಕಲ್ ತುಳಿತಿದ್ದೆ ನಾನು. ಯಾಕಂದರೆ ಸ್ಕೂಲ್ ಬಂದು 7-14 ಕಿಲೋಮೀಟ್ರು. ಬೆಳಗ್ಗೆ ಪೇಪರ್ ಹಾಕೋದು ಒಂದು 7, ಒಂದು 8, 16, ಒಂದು 11, ಒಟ್ಟು ಒಂದು 30 ಕಿಲೋಮೀಟ್ರ್ 40 ಕಿಲೋಮೀಟ್ರ್ ಸೈಕಲ್ ತುಳಿತಾ ಇದ್ದೆ. ಆ ಸೈಕಲ್ ತುಳಿಯುವಾಗ ಆ ಸೈಕಲ್ ತುಳಿದು ಇವತ್ತು ಕಾಮಿಡಿ ಕಿಲಾಡಿ ಬಂದಿದೆ. ಅಲ್ಲಿ ಸೈಕಲ್ ಹೊಡೆದು ಮಿಮಿಕ್ರಿ ಮಾಡ್ತಿ ಇಲ್ಲೂ ಇಂಡಸ್ಟ್ರಿಗೆ ಬಂದು ಸೈಕಲ್ ಹೊಡೆದು ಕೊನೆಗೆ ಈ ಒಂದು ವೇದಿಕೆ ಸಿಕ್ಕಿದೆ. ಇವಾಗ ಸಾಗರ್ ಅವರು ಅಂತ ಹೇಳಿ ಬಂದಾಗ ಇದಕ್ಕಿಂತ ಮುಂಚೆ ನಿಮ್ಮ ವಾಯ್ಸ್ಗಳನ್ನು ಕೆಲವರೆಲ್ಲ ಕೇಳಿರಬಹುದು ಅಲ್ವಾ? ಕೆಲವೊಂದು ಚಾನೆಲ್ಗಳಲ್ಲಿ ಬರುವಂತಹ ಶೋಗಳಲ್ಲಾಗಿರ್ಬೋದು. ಸೊ ಆ ಆಪರ್ಚುನಿಟಿ ಎಲ್ಲ ನಿಮ್ಗೆ ಹೇಗೆ ಸಿಕ್ತು ಅನ್ನುವಂಥದ್ದು? ಅದು ಹೇಗೆ ಸಿಕ್ತು ಅಂತಂದರೆ, ನಾನು ಸುಮಾರು ಒಂದು 10-11-12 ವರ್ಷದಿಂದನೇ ನಾನು ಯೂಟ್ಯೂಬಲ್ಲಿ ಒಂದು ವಿಡಿಯೋ ಬಿಟ್ಟಿದ್ದೆ. ತುಂಬ ಜನರು, ಅದು ಕಿಶೋರ್ ಸರ್ ವಾಯ್ಸ್ ಕೂಡ ಬಿಟ್ಟಿದ್ದೆ. ದುನಿಯಾ ಫಿಲಮ್ದಿತ್ತು. ಯಾಕ್ರೋ ಬೇಕು ಬೆಲ್ಲ ನಿಮಗೆ? ಮಕ್ಕದ ಮೇಲೆ ಮೀಸೆ ಬಂದಿಲ್ಲ, ಈ ವಯಸ್ಸಿಗೆ ಬೆಲ್ಲ ಬೇಕೇನ್ರು? ಸೊಪ್ರಾಜ ದೋಪು ಕೊಯ್ಯ ಮಾಯಾ ಥೂ ಯಾವನು ಹೆಸರಿಟ್ಟು ನಿಮಗೆಲ್ಲ ಕೇಳಿದಿರಾ ಅನ್ಸುತ್ತೆ ವಾಯ್ಸು. ಇಲ್ಲಪ್ಪ, ಯಾರು ಬೈತಾ ಇಲ್ಲ. ಆ ವಾಯ್ಸ್ನ ನಾನು ಟ್ರೈ ಮಾಡಿ ಯೂಟ್ಯೂಬಲ್ಲಿ ಹಾಕಿದ್ದೆ. ಆಮೇಲೆ ಧೀರೇಂದ್ರ ಗೋಪಾಲ್ ಸರ್ದು ಎಲ್ಲರದ್ದು ಹಾಕಿದ್ದೆ. ಅದನ್ನು ಒಂದು ಸುದ್ದಿ ವಾಹಿನಿಯವ್ರು ನೋಡಿದ್ರು, ಕರೆಸಿದ್ರು. ಬಟ್ ನಾನು ಅಲ್ಲಿ ಹೋದ್ರೆ ನನಗಿನ್ನೂ 16 ವರ್ಷ. 16 ವರ್ಷ. ಇವನು ಇನ್ನೂ ಚಿಕ್ಕವನು, ಚೈಲ್ಡು ಅಂತ ಕಳಿಸ್ಬಿಟ್ರು. ಅದಾದಮೇಲೆ ಮತ್ತೆ ಅವರೇ ಕಾಲ್ ಮಾಡಿದ್ರು. ಯಾಕಂದರೆ ಕರ್ನಾಟಕದಲ್ಲಿ ಮಿಮಿಕ್ರಿ ಆರ್ಟಿಸ್ಟ್ಗಳು ಏನು ಪ್ರೋತ್ಸಾಹ ಸಿಗ್ತಾ ಇಲ್ಲ ಅಂತನೋ, ಇಲ್ಲ ಮತ್ತೊಂದು ಮಗದೊಂದೋ ಏನೋ ಗೊತ್ತಿಲ್ಲ. ಆಮೇಲೆ ಅದಕ್ಕೆ ಯಾರು ಟೀಚರ್ಸ್ ಇಲ್ಲ ಅಂತಲೂ ಗೊತ್ತಿಲ್ಲ. ತುಂಬ ಬೆರಳೆಣಿಕೆ ಇರೋದು ಕರ್ನಾಟಕದಲ್ಲಿ ಮಿಮಿಕ್ರಿ ಕಲಾವಿದರು, ತುಂಬ ಬೆರಳೆಣಿಕೆ ಇರೋದು. ಹಾಗಾಗಿ ಮತ್ತೆ ಫೋನ್ ಮಾಡಿದ್ರು ನನಗೆ ಒಂದು ಸುದ್ದಿವಾಹಿನಿಗೆ. ಹೋದೆ, ಕಾಲೇಜು ಆಗ್ತಾನೆ ನಡೀತಾ ಇತ್ತು. ಅಲ್ಲಿಂದ ನನಗೆ ಒಂದು ಕರ್ನಾಟಕದ ದೊಡ್ಡ ಒಂದು ಸುದ್ದಿವಾಹಿನಿಯಲ್ಲಿ ಕೆಲಸ ಸಿಕ್ತು. ಅದು ಫ್ರೀಲ್ಯಾನ್ಸ್ ಆಗಿ ದಿನ ಹೋಗೋದು, 1/2 an hour ವಾಯ್ಸ್ ಕೊಡೋದು, ಮತ್ತೆ ಬರೋದು, ನನ್ನ ಕೆಲಸ ಮಾಡೋದು. ಅಲ್ಲಿಂದ ಮತ್ತೆ ಆವಾಗ ಅವೆಲ್ಲ ಹೇಳಬಾರ್ದು. ಫಸ್ಟ್ ಬಂದು ಮೊದಲೇ ಸ್ಯಾಲ್ರಿ ಅಂತಂದರೆ ತಿಂಗ್ಳಿಗೆ 1,000. 1,000. ಇವಾಗ ಅದೇ ಡಬಲ್ ಆಗಿದೆ. ಈಗ ಅಂದರೆ ತುಂಬ ಸೈಕಲ್ ಹೊಡೆದಿದ್ದೀನಿ, ತುಂಬ ಅನುಭವಿಸಿದ್ದೀನಿ. ಒಂದೇ ದಿನಕ್ಕೆ 3 ಲಕ್ಷ 5 ಲಕ್ಷ ಆ ರೀತಿ ಕೂಡ ದುಡ್ದಿಲ್ಲ ಅನ್ನೋದಿಲ್ಲ. ಬಟ್ ಅದೆಲ್ಲ ನನಗೆ ಖುಷಿ ಕೊಟ್ಟಿಲ್ಲ. ನನಗೆ ಖುಷಿ ಕೊಡೋದು ಯಾವಾಗ ಅಂದರೆ, ವೇದಿಕೆ ಎತ್ತಿದಾಗ ನನ್ನ ಒಂದು ಪರ್ಫಾರ್ಮೆನ್ಸ್ ನೋಡಿ ಜನ ಚಪ್ಪಾಳೆ ಹೊಡಿತಾರಲ್ಲ, ಅದ್ರ ಮುಂದೆ ಎಷ್ಟೇ ಕೋಟಿ ಬಂದರೂ ಲೆಕ್ಕಕ್ಕಿಲ್ಲ ಅಲ್ವಾ? ಓಕೆ, ನೀವು ಹೇಳಿದ್ರಿ ಇವಾಗ ದಿನಕ್ಕೆ 3 ಲಕ್ಷ 5 ಲಕ್ಷ ದುಡ್ದಿದ್ದು ಇದೆ ಅಂತ ಹೇಳಿ. ಎಲ್ಲರ ತಲೆಯಲ್ಲಿ ಓಡ್ತಾ ಇರೋದು, ಹಾಗಾದ್ರೆ ಇವನು ಎಷ್ಟು ದುಡಿತಾನಪ್ಪ ಅನ್ನುವಂಥದ್ದು. ಇದಕ್ಕೆ ಕ್ಲಾರಿಟಿ ಹೇಳ್ಬೇಕು ಅಂತಿದ್ರೆ ಏನು ಹೇಳ್ತೀರಾ ಸರ್? ಇಲ್ಲ, ಏನಂದರೆ ನಾನು ಅಂದರೆ ಶೋಗಳಿಗೆ ಆ ಥರ ಚಾರ್ಜ್ ಮಾಡ್ತಿರ್ಲಿಲ್ಲ. ಇಡೀ ಆ ಥರ ಇವನು ಅಂದ್ಕೊಂಡ್ಬಿಡ್ತಾರೆ. ಹಾಗಾಗಿ ಏನಂತಾನೆ, ನಾನು ಈವೆಂಟ್ ಆರ್ಗನೈಸಿಂಗ್ ಮಾಡ್ತಾ ಇರ್ತೀನಿ. ತುಂಬ ಒಂದೇ ದಿನಕ್ಕೆ 4-5 ಕಡೆ ದೊಡ್ಡ ಕಾರ್ಯಕ್ರಮಗಳು ಒಪ್ಕೊಂಡು ಮಾಡಿರೋದಿದೆ. ಹಾಗಾಗಿ ಅಷ್ಟು ದುಡ್ದಿದ್ದೀನಿ ಅಂತ ಹೇಳಿದೆ ಅಷ್ಟೇ. ಆಮೇಲೆ ಹಾಗೆ ಹೀಗೆ ಅಂತ ಆಮೇಲೆ ನಮ್ಮ ಇವ್ರಿಗೆ ಆಯ್ತಲ್ಲ, ಹಂಗೆ ಆಗ್ಬಿಟ್ರೆ ಕಷ್ಟ. ಓಕೆ, ನಾನು ಆವಾಗಲೇ ಕೇಳಿದಾಗೆ 18 ಜನ ಕಿಲಾಡಿಗಳು ಬಂದಿದ್ದಾರೆ. ಎಲ್ಲ ಕಿಲಾಡಿಗಳ ಯಾವ ರೀತಿ ನಟನೆ ಮಾಡ್ತಾರೆ ಅನ್ನುವಂಥದ್ದು ನೋಡಿದ್ದೀರಾ. ಸೊ ಯಾರು ನಿಮಗೆ ಟಫ್ ಕಂಟೆಸ್ಟೆಂಟ್ ಅಂತ ಹೇಳಿ ಅನಿಸುತ್ತೆ? ಎಲ್ಲ ಕಿಲಾಡಿಗಳು ಕೂಡ ಬ್ರಹ್ಮ ರಾಕ್ಷಸರು. ಆ್ಯಕ್ಟಿಂಗಲ್ಲಿ ತುಂಬ ಚೆನ್ನಾಗಿ ಮಾಡ್ತಾರೆ. ನಾನು ಇನ್ನೂ ಈಗ ಝೀರೋ.
ಮರಿ ರಾಕ್ಷಸ ಅಲ್ಲ, ಝೀರೋ. ಯಾಕೆಂದರೆ ಆ್ಯಕ್ಟಿಂಗು ಮಿಮಿಕ್ರಿ ಬೇರೆ ಬೇರೆ. ನಾವು ಮಿಮಿಕ್ರಿ ಒಂದು ಕಡೆ ನಿಂತ್ಕೊಂಡು ಎಕ್ಸ್ಪ್ರೆಷನ್ ಕೊಟ್ಕೊಂಡು ಆ್ಯಕ್ಟಿಂಗ್ ಮಾತಾಡ್ಬಿಡ್ತೀವಿ. ಬಟ್ ಆ್ಯಕ್ಟಿಂಗ್ ಅಂದಾಗ ಆ ಪಂಚು, ಆ ಡೈಲಾಗು, ಇಲ್ಲಿಂದ ಅಲ್ಲಿಗೆ ಓಡಬೇಕು, ಅಲ್ಲಿಂದ ಇಲ್ಲಿಗೆ ಓಡಬೇಕು, ಪ್ರತಿಯೊಂದನ್ನು ಕಲಿಬೇಕು, ಡ್ಯಾನ್ಸ್ ಕಲಿಬೇಕು, ಸಿಂಗಿಂಗ್ ಕಲಿಬೇಕು. ಆ್ಯಕ್ಟಿಂಗ್ ಅನ್ನೋದು ಅದು ಬೇರೆ ಲೋಕ. ಅದು ನನಗೆ ಹೊಸ್ತನ ಕೊಡ್ತಾ ಇದೆ, ಹೊಸ್ದು ಅನ್ನಿಸ್ತಾ ಇದೆ. ಇಷ್ಟು ದಿನ ತೆರೆಮರೆಯಲ್ಲಿದ್ರಿ, ಖಾಲಿ ನಿಮ್ಮ ವಾಯ್ಸನ್ನು ಎಲ್ಲರೂ ಕೂಡ ಕೇಳ್ತಾ ಇದ್ರು, ಇವಾಗ ನಿಮ್ಮ ಫೇಸನ್ನು ಕೂಡ ರೆಕಗ್ನೈಸ್ ಮಾಡ್ತಾ ಇದ್ದಾರೆ. ಮನೇಲಿ ಏನಂದ್ರು ಸರ್ ಇವಾಗ ಕಾಮಿಡಿ ಕಿಲಾಡಿಗೆ ಸೆಲೆಕ್ಟ್ ಆಗಿದ್ದೇನೆ ಅಂತ ಬಂದಾಗ ಮನೆಯವರ ರಿಯಾಕ್ಷನ್ ಯಾವ ರೀತಿ ಇತ್ತು? ಅಲ್ಲ, ಮನೆಯಲ್ಲಿ ನಮ್ಮ ಅಪ್ಪ ಅಮ್ಮ ಅಂತೂ ತುಂಬ ಖುಷಿಪಟ್ಟಿದ್ದಾರೆ. ಯಾಕಂದರೆ ನಾನು ಹೇಳಬಾರ್ದು, 12-13 ವರ್ಷದಿಂದ ಏನು ಬೆಂಗಳೂರಿಗೆ ಬಂದೆ ಸಿನಿಮಾಗಳಿಗೆ. ಆವಾಗ ಎಷ್ಟೋ ದೊಡ್ಡ ದೊಡ್ಡ ಡೈರೆಕ್ಟ್ರುಗಳ ಹತ್ರ ಕೆಲಸ ಮಾಡುವಾಗ ಅವ್ರ ಅಂಡರ್ವೇರು, ಕಾಲು ಸಾಕ್ಸು ಎಲ್ಲ ತೊಳ್ಸಿದ್ದಾರೆ ನನ್ನ ಹತ್ರ. ಎಲ್ಲ ತೊಳೆದು ಸಂಬಳ ಇಲ್ದಲೆ ಒದ್ದು ಓಡಿಸಿ ಎಲ್ಲ ಮಾಡಿದ್ದಾರೆ. ಅದನ್ನೆಲ್ಲ ಅಪ್ಪ ಅಮ್ಮ ನೋಡಿ ಅವಾಗ ಹೇಳ್ತಾಯಿದ್ರು ಬಂದಿದ್ದ ತಕ್ಷಣ ಊರಿಗೆ, ಓ ಬಂದೇನಪ್ಪ, ಏನಿಲ್ಲ ಬೆಳೆಕಾಯಿ, ಸುಮ್ಮನೆ ಹೋಗ್ತೀಯಾ, ಬೆಂಗಳೂರಿಗೆ ಹೋಗ್ತೀಯಾ, ಬರ್ತೀಯಾ, ಹೋ ಬಂದೇನಪ್ಪ, ಬಾರೋ ಬಾರೋ ಬಾರೋ, ಸಗಣಿ ಸಾರಿಸಿದ್ದೀನಿ, ಹೆಲಿಕಾಪ್ಟರ್ ಎಲ್ಲಿ ಲ್ಯಾಂಡ್ ಮಾಡ್ತೀಯೋ ಅಂತೆಲ್ಲ ಅಣಗ್ಸೋರು ಅಪ್ಪ ಅಮ್ಮನೇ. ಅಂದರೆ ಏನೋ ಒಂದು ನಿಮಗೆ ಉರುಪಾಗಲಿ, ಏನೋ ಒಂದಾಗಲಿ ಅಂತ. ಬಟ್ ಆ ಆಟಕ್ಕೆ ಮೋಟಿವೇಟ್ ಮಾಡು. ಯಾಕಂದರೆ ನಮ್ಮ ತಂದೆ ತಾಯಿ ತುಂಬ ಕಷ್ಟ ತೋರಿಸಿದ್ರು. ಆ ಕಷ್ಟ ತೋರಿಸಿರೋದ್ರಿಂದ ನನಗೆ ಇವತ್ತು ಯಾವುದು ಕಷ್ಟನೇ ಅನಿಸಲ್ಲ. ಆಮೇಲೆ ಯಾವುದು ಬಂದರೂ ವಾವ್ ಅನ್ನೋದು ಹೋಗೋದಿಲ್ಲ, ಕೆಳಗಡೆನೂ ಇಳಿಯಲ್ಲ, ಎಲ್ಲ ಅನುಭವಿಸಿರೋದ್ರಿಂದ ಅದು ತುಂಬ ಖುಷಿ ಕೊಡುತ್ತೆ. ಅಪ್ಪ ಅಮ್ಮ ತುಂಬ ಖುಷಿಯಾಗಿದ್ದಾರೆ. ಇವತ್ತು ಟಿ ವಿಗಳಲ್ಲಿ ಅಂದರೆ ಅಷ್ಟು ದೊಡ್ಡ ವೇದಿಕೆಗೆ ನನ್ನ ಮಗ ಹೋಗಿದ್ದಾನೆ ಅಂತ ಊರು ತುಂಬ ಹೇಳ್ಕೊತಾರೆ, ತುಂಬ ಖುಷಿಪಟ್ಟಿದ್ದಾರೆ. ಓಕೆ, ಸಾಗರ್ ತುರುವೇಕೆರೆ ಅವರು ಮಾಡಿರುವಂತಹ ಮೋಡಿ ಇದೀಗ ಕರ್ನಾಟಕದಾದ್ಯಂತ ಎಲ್ಲ ಕಡೆ ಪಸರಿಸ್ತಾ ಇದೆ ನಮ್ಮ ಕಾಮಿಡಿ ಕಿಲಾಡಿ ಮುಖೇನ. ಕೊನೆಯದಾಗಿ ನಿಮ್ಮ ಅಭಿಮಾನಿಗಳ ಬಳಗ ಕೂಡ ಸೃಷ್ಟಿಯಾಗಿದೆ. ನಾನು ನೋಡ್ತಾ ಇದ್ದೀನಿ ಇನ್ಸ್ಟಾಗ್ರಾಮಲ್ಲಿ ನಿಮ್ಮದೇ ಫ್ಯಾನ್ ಫಾಲೋವರ್ಸು ಪೇಜ್ಗಳೆಲ್ಲ ಶುರುವಾಗಿದೆ ಸರ್, ಏನು ಹೇಳ್ತೀರಾ ಇದಕ್ಕೆ? ತುಂಬಾ ಖುಷಿಯಾಗುತ್ತೆ. ಯಾರೆಲ್ಲ ನನಗೆ ಸಪೋರ್ಟ್ ಮಾಡ್ತಾ ಇದ್ದೀರಾ, ನಿಮ್ಮೆಲ್ಲರ ನಂಬಿಕೆಯನ್ನು ಹುಸಿ ಮಾಡೋಕ್ಕೆ ನಾನು ಯಾವುದೇ ಕಾರಣಕ್ಕೂ ಬಿಡೋದಿಲ್ಲ. ಆದಷ್ಟು ಎಷ್ಟು ಪ್ರಯತ್ನ ಆಗುತ್ತೋ ಅಷ್ಟು ನಿಮ್ಮನ್ನು ಕಾಮಿಡಿ ಕಿಲಾಡಿ ದೊಡ್ಡ ಒಂದು ವೇದಿಕೆಯ ಮುಖಾಂತರ ನಿಮ್ಮನ್ನೆಲ್ಲ ನಗಿಸೋಕೆ, ಖುಷಿಪಡಿಸೋಕ್ಕೆ ಪ್ರಯತ್ನ ಪಡ್ತೀನಿ. ಏನು ಮಾತಾಡಬೇಕು ಅಂತ ಗೊತ್ತಾಗ್ತಿಲ್ಲ. ನಿಜವಾಗ್ಲೂ ಕೂಡ ತುಂಬ ದೊಡ್ಡ ವೇದಿಕೆ. ಈ ವೇದಿಕೆ ಸಿಕ್ಕಿರೋದೇ ನನಗೆ ತುಂಬಾ ಖುಷಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಓಕೆ, ಆಲ್ ದಿ ವೆರಿ ಬೆಸ್ಟ್. ಮೆಗಾ ಆಡಿಷನಲ್ಲಿ ಸೂಪರ್ ಡೂಪರ್ ಆಗಿ ಆ್ಯಕ್ಟಿಂಗ್ ಮಾಡಿದ್ದೀರಾ, ಮಿಮಿಕ್ರಿ ಮಾಡಿದ್ದೀರಾ. ಸೊ ಫೈನಲಿಸ್ಟ್ ಆಗಲಿ ಅಂತ ಹೇಳಿ ನಮ್ಮ ಪಬ್ಲಿಕ್ ನೆಕ್ಸ್ಟ್ ಕಡೆಯಿಂದ ಆಲ್ ದ ಬೆಸ್ಟ್ ಹೇಳ್ತಾ, ಈ ಕಾರ್ಯಕ್ರಮನ ಸ್ಟಾರ್ಟ್ ಮಾಡಿದ್ದು ನೀವೇ ಅಲ್ವಾ? ವೈಂಡ್ ಅಪ್ಪು ನೀವೇ ಕೊಡಬೇಕು, ನಾನು ಕೊಟ್ಟರೆ ಅಂತಾರೆ ಓ ಸ್ಟಾರ್ಟ್ ಮಾಡಿದ್ದು ಬೇರೆ ಯಾರು, ವೈಂಡ್ ಅಪ್ ಚೈತನ್ಯ ಕೊಡ್ತಾ ಇದ್ದಾಳಲ್ಲಿ ಯಾಕಂತ ಹೇಳಿ. ಸಾಗರ್ ಅವರೇ ವೈಂಡ್ ಅಪ್ ಮಾಡಬೇಕು. ಎಸ್ ಸಾಗರ್. ಎಸ್, ಜೀ ಕನ್ನಡ ವಾಹಿನಿಯಲ್ಲಿ ನಮ್ಮ ಕಾಮಿಡಿ ಕಿಲಾಡಿಗಳು ಬರ್ತಾ ಇದೆ. ಪ್ರತಿ ಶನಿವಾರ ಮತ್ತು ಭಾನುವಾರ ರಾತ್ರಿ 9 ಗಂಟೆಗೆ ನೀವೆಲ್ಲರೂ ಕೂಡ ನೋಡಿ, ಅರಸಿ, ಆರೈಸಿ, ಆಶೀರ್ವದಿಸಿ ಅಂತ ಹೇಳ್ತಾ, ನಾನು ನಿಮ್ಮ ಸಾಗರ್ ತುರುವೇಕೆರೆ, ಕ್ಯಾಮ್ರಾ ಪರ್ಸನ್ ರುದ್ರೇಶ್ ಜೊತೆ ನಾನು ನಿಮ್ಮ ಸಾಗರ್ ತುರುವೇಕೆರೆ. ಥ್ಯಾಂಕ್ ಯು.